ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸು ಅಕ್ಕಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮುಂಚೆನೇ 1 ಕಪ್ ಹಾಕಿದ್ದೀನಿ, ಇನ್ನೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ. ಇದು ಈಗ ನಾವು ಜರಡಿ ಇಟ್ಕೊಳ್ಳೋಣ ಅಕ್ಕಿ ಹಿಟ್ಟು. ನಾನು ಜರಡಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟು. ನಾನು ಇದಕ್ಕೆ ಹೆಸರುಬೇಳೆ ತಗೊಂಡು ನಾನು ಒಂದು 3 ಸ್ಪೂನಷ್ಟು ನೆನೆ ಹಾಕಿದ್ದೆ. ನೋಡಿ, 1-2 ಅವರ್ ಆದರೂ ಇದು ನೆನಿಬೇಕು. ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 3 ಸ್ಪೂನ್ ಇದೆ. ನಾನು ಬೆಳಗ್ಗೆ ನೆನೆ ಹಾಕಿದ್ದೆ. ನಾನೊಂದು 6 ಮೆಣಸಿನ್ಕಾಯಿ ತಗೊಂಡು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಳ್ಳು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ತುಂಬ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಏನು ಬಿಸಿ ಮಾಡೋದು ಬೇಡ, ಹಾಗೇ ಹಾಕ್ಕೊಳ್ಬೋದು. ಇದೆಲ್ಲ ಸ್ವಲ್ಪ ಇದರಲ್ಲಿ ಈ ಥರ ಕಲಿಸ್ಕೊಳ್ಳೋಣ ಫಸ್ಟು. ಈಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗುವಷ್ಟು ಕರಿಬೇವಿನ ಸೊಪ್ಪು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಬೇಕಾದರೆ ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು. ನೀವು ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಾವು. ಇದು ತಣ್ಣೀರೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ, ತುಂಬ ಮೆತ್ತಗೂ ಕಲಿಸ್ಬೇಡಿ. ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವೋ ಹಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಾವು. ನೋಡಿ, ಇದು ನಿಪ್ಪಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಸತಿ ಜಾಸ್ತಿ ನೀರು ಹಾಕ್ಬಿಡಿ, ಸ್ವಲ್ಪನೇ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಕಲಿಸ್ಕೋಬೇಕು ನಾವು. ಈಗ ನಾವು ಇದೊಂದು 5 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡೋಣ ಒಂದು ಸೈಡ್ಗೆ. ಅಷ್ಟರಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ನಾನು ಚಪಾತಿ ಒತ್ತದ್ದು ತಗೊಂಡಿದ್ದೀನಿ. ನಾನು ರೌಂಡಾಗಿ ಎಷ್ಟು ಬೇಕೋ ಅಷ್ಟು ರೌಂಡಾಗಿ ಸೀರೆ ಕವರ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎರಡು ಸೈಡು ನಾನು ಕವರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನಾನು ಏನು ಹಿಟ್ಟು ಮಾಡಿದ್ದಲ್ಲ ಹಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾದಬಾರ್ದಿದು. ಈಗ ನಾವು ಇಷ್ಟಿಷ್ಟೇ ಉಂಡೆ ತಗೊಳ್ಳೋಣ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಅಷ್ಟು ಉಂಡೆ ತಗೊಂಡು ರೌಂಡ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಚಿಕ್ಕದು ಬೇಕು, ಎಷ್ಟು ದೊಡ್ಡದು ಮಾಡಬೇಕು ಅಂದರೆ ನೀವು ಮಾಡ್ಕೊಳ್ಬೋದು. ಎಲ್ಲಾದರೂ ಟ್ರಿಪ್ಗೆ ಹೋದ್ರೂ ಇದು ಮಾಡ್ಕೊಂಡು ಹೋಗ್ಬೋದು. ನಾವು ಕಾಶಿಗೆ ಹೋಗಿದ್ವಲ್ಲ, ಆಗ ಯಾರೋ ಮಾಡ್ಕೊಂಡು ಬಂದಿದ್ರು, ಆಂಧ್ರ ಪ್ರದೇಶದವರು. ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟಿಷ್ಟಪ್ಪ ಉಂಡೆ ಮಾಡ್ಕೋಬೇಕು. ಈ ಪ್ರೆಸ್ಸಿಂಗ್ ಇಲ್ಲ ಅಂದ್ರೂ ಯಾವುದಾದ್ರೂ ಬಟ್ಲಲ್ಲಿ ಬೇಕಾದರೂ ನಾವು ಪ್ರೆಸ್ ಮಾಡ್ಕೊಳ್ಬೋದು. ಈಗ ನಾನು ಇದೊಂದು ಕಡೆ ತಗೊಳ್ತೀನಿ. ಈಗ ನಾನು ಒಂದು ಕವರ್ ಕೆಳಗೆ ಇಡ್ತೀನಿ, ಒಂದು ಕವರು ಮೇಲೆ ಹಿಂಗೆ ಇಟ್ಕೊಳ್ತೀನಿ. ಮಧ್ಯದಲ್ಲಿ ನಾನು ಈ ಉಂಡೆ ಇಟ್ಕೊಳ್ತೀನಿ. ಮಧ್ಯದಲ್ಲಿ ಉಂಡೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಪ್ರೆಸ್ ಮಾಡ್ಕೊಳ್ತೀನಿ.
ನಿಪ್ಪಟ್ಟು ಶೇಪ್ಗೆ ಬಂತು ನೋಡಿ. ಈಗ ನಾನು ಇದನ್ನು ಪ್ಲೇಟಿಗೆ ತೆಗೆದಿರ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಪ್ಲೇಟಿಗೆ ತಗೊಳ್ತೀನಿ. ಇದು ಬೇಕಾದರೆ ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಬೋದು. ತಿರ್ಗಾ ಇದೊಂದು ಉಂಡೆ ಇಡ್ತಾ ಇದ್ದೀನಿ. ಇದ್ಮೇಲೆ ಹಂಗೆ ಇಟ್ಬಿಟ್ಟು ಒಂದ್ಸತಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಚಿಕ್ಕದು ಹಾಗೆ ಎಲ್ಲ ಕೂಡ ನಾನು ಮಾಡ್ಕೊಂಡು ಬಿಡ್ತೀನಿ ನೋಡಿ. ಚಿಕ್ಕದು ದೊಡ್ಡದು ಎಲ್ಲ ಮಾಡ್ಕೊಳ್ಬೋದು ನಾವು. ಹಾಗೆ ಮಾಡಿ ಮಾಡಿ ನಾನು ಒಂದು ತಟ್ಟೆಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಪ್ರೆಸ್ಸಿಂಗ್ ಇಲ್ಲ ಅಂದರೂ ನಾವು ಒಂದು ಕವರ್ ತಗೊಂಡು, ಕವರ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಉಂಡೆ ಇಟ್ಕೊಂಡು ಅದ್ರ ಮೇಲೆ ಈ ಥರ ಕವರ್ ಮುಚ್ಚಿ ಒಂದು ಪ್ಲೇಟ್ ತಗೊಂಡು ಈ ಥರ ನಾವು ಪ್ರೆಸ್ ಮಾಡ್ಕೊಳ್ಬೋದು. ಈ ಥರ ಅದೇ ಥರ ಬರುತ್ತೆ. ಪ್ರೆಸ್ಸಿಂಗೇ ಬೇಕು ಅಂತ ಏನಿಲ್ಲ. ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಸ್ವಲ್ಪ ಹಸಿಟ್ಟು ತಗೊಂಡು ಹಾಕಿ ನೋಡೋಣ ಎಣ್ಣೆ ಕಾದಿದೆಯೋ ಇಲ್ವ ಅಂತ. ಕಾದಿದೆ. ಈಗ ನಾನು ಇದಾಗ್ತಾಯಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಪೂರಿ ಥರ ಬರಬಾರ್ದು ಅಂದರೆ ನಾವು ಒತ್ಕೊಳ್ತೀವಲ್ಲ, ಆಗಲೇ ನಾವು ಈ ಥರ ಪೋರ್ಕ್ ತಗೊಂಡು ಆ ಕಡೆ ಈ ಕಡೆ ಸ್ವಲ್ಪ ಈ ಥರ ಹೋಲ್ ಮಾಡ್ಕೊಂಬಿಡಿ. ಆಗ ಉಬ್ಬೋದಿಲ್ಲ. ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ, ಉಬ್ಬೋದಿಲ್ಲ ನೋಡ್ರಾ. ನಾನು ಅದಕ್ಕೆ ಫಸ್ಟು ನಿಮಗೆ ಆ ಥರ ತೋರಿಸಿದ್ದು. ಆ ಕಡೆ ಈ ಕಡೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ, ತುಂಬ ಬ್ರೌನ್ ಕಲರ್ ಬೇಡ, ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ನೋಡಿ. ಅದು ಇದಿಲ್ಲ ನೋಡಿ. ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ಸುಟ್ಕೊಳ್ಬೇಕು. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇಬ್ಬರು ಇರಬೇಕು, ಒಬ್ರು ಹೊತ್ಕೊಳ್ಬೇಕು, ಒಬ್ಬರು ಮಾಡಬೇಕು. ಆಗ ಬೇಗ ಬೇಗ ಆಗುತ್ತೆ. ಒಬ್ಬೊಬ್ಬರೇ ಮಾಡಬೇಕು ಅಂದರೆ ಆಗೋದಿಲ್ಲ. ನನಗೆ ಹೊತ್ಕೊಳ್ತಾ ಇದ್ದೀನಿ, ಇವಾಗ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಮೀಡಿಯಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ ನೋಡಿ. ನಿಪ್ಪಟ್ಟು ರೆಡಿ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರಿಪ್ಗೆ ಹೋದಾಗೂ ತೊಗೊಂಡೋಗ್ಬೋದು. ನಾವು ಟ್ರಿಪ್ಗೆ ಎಲ್ಲಾದರೂ ಹೋದರೆ ಮಾಡ್ಕೊಂಡು ಹೋಗ್ಬೋದು. ನಾವೇನಾದರೂ ಇದು ನೋಡಿ, ಪೋರ್ಕ್ ತಗೊಂಡು ನಾನು ಇಲ್ಲಿ ಚುಚ್ಚಿದ್ನಲ್ಲ, ಆವಾಗ ನಿಪ್ಪಟ್ಟು ಥರ ಆಗುತ್ತೆ. ಅದು ಚುಚ್ಚಿಲ್ಲ ಅಂದರೆ ಪೂರಿ ಥರ ಆಗುತ್ತೆ. 2 in 1 ನಾವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಕಾಫಿ ಟೈಮ್ಗೆ, ಟೀ ಟೈಮ್ಗೆಲ್ಲನೂ ನೋಡಿ ಎಷ್ಟಿದೆ. ಮಧ್ಯದಲ್ಲಿ ಮೆತ್ತಗಿರುತ್ತೆ, ಆ ಕಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿಬಿಟ್ಟು ಹೇಳಿ. ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಈ ನಿಪ್ಪಟ್ಟು ಅಷ್ಟು ಏನು ಸಾಮಗ್ರಿಗಳು ಇಲ್ಲ ಮಾಡೋದಕ್ಕೆ. ಮನೇಲಿ ಏನಿದೆ ಅದರಲ್ಲೇ ಮಾಡ್ಬೋದು. ಈ ನಿಪ್ಪಟ್ಟು ಕ್ರಿಸ್ಪಿಯಾಗಿರುತ್ತೆ. ನಮಗೆ ಏನಾದರೂ ಇನ್ನೂ ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ ನಾವು ಎಣ್ಣೆಲಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು.
ನನಗೆ ಸ್ವಲ್ಪ ಮೆತ್ತಗಿರಬೇಕು, ಈ ಸೈಡೆಲ್ಲ ಕರಮ್ ಕರಮ್ ಅಂತ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಈ ನಿಪ್ಪಟ್ಟು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.